ವಿಧಾನಸಭೆಯಲ್ಲಿ ವಿಪಕ್ಷಗಳ ಸಭಾತ್ಯಾಗದ ಮಧ್ಯೆ ಜಿ ಬಿಲ್ಲನ್ನು ವಿರೋಧಿಸಿ ಸರ್ಕಾರ ನಿರ್ಣಯ ಮಾಡಿಕೊಂಡಿದೆ ಅಂತ ಏನು ಬೇಕಾದ್ರೂ ಮಾಡ್ಕೋಬೋದು, ನಿಮ್ಮ ಹತ್ರ ಮೆಜಾರಿಟಿ ಇದೆ. ಸರಿ, ಪ್ರಿಯಾಂಕ ಖರ್ಗೆ ಅವರು ಮಾತನಾಡಿ ಅಯ್ಯೋ ಅವರುಗಳಿದ್ರು ಇವರು ಇದು ಸಂವಿಧಾನ ವಿರೋಧಿ ಏನು ಬಿಟ್ರು. ನಾನು ಹೇಳ್ತೀನಿ, ಪ್ರಿಯಾಂಕ ಖರ್ಗೆ ಮಾತಾಡಿದ್ದೆಲ್ಲ ಸಂವಿಧಾನ ವಿರೋಧಿ ಏನು ಬಿಡೋದು? ನೀವು ಹೇಳಿದ್ರೆ ನಿಮಗೆ ವಾಪಸ್ ಹೆಂಗೆ ಅಂತ ಸಂವಿಧಾನ ವಿರೋಧಿ ರೀ ಅಷ್ಟೇ, ನಾವು ಹೇಳಿದ್ದೆ ಸರಿ, ಹೆಚ್ಚಿಗೆ ಮಾತಾಡೋಂಗಿಲ್ಲ ನೀವು ಬಿಡೋದು. ಸಂವಿಧಾನ ವಿರೋಧಿ ಆದರೆ ಸಂವಿಧಾನವನ್ನು ಕುಡಿದು ಬಿಟ್ಟಿರೋ ನೀವು ಎಲ್ಲೋಗಿ ಚಾಲೆಂಜ್ ಮಾಡಬೇಕಾವಾಗ? ಇದನ್ನ ಜಾರಿಗೆ ತಂದಿರೋ ಕೇಂದ್ರ ಸರ್ಕಾರ ನೀವು ಹೇಳ್ಬಿಟ್ರಿ, ರೆಸಲ್ಯೂಷನ್ ಮಾಡಿ ಹಿಂಗೆ ಕಳಿಸ್ಬಿಟ್ರಿ, ಲೆಟರ್ನ ಹಿಂಗೆ ಅಂದ್ಬಿಟ್ರಿ ಅಂತ ತಕ್ಷಣ ಅವ್ರೇನು ರಿಪೇರಿ ಮಾಡಲ್ಲ. ಹಾಗಾದ್ರೆ ಎಲ್ಲೋಗ್ಬೇಕು ಇದಕ್ಕೆ? ಯಾಕೆ ಹೋಗಿಲ್ಲ ನೀವಾಗಲಿ, ನಿಮ್ಮ ಪಕ್ಷ ಆಗಲಿ, ಅಥವಾ ನಿಮ್ಮ ತಂದೆಯವರು ಅಧ್ಯಕ್ಷರಾಗಿರೋ ಪಕ್ಷ ಆಗಲಿ, ಯಾಕೆ ಹೋಗಿಲ್ಲ ಇನ್ನೂ? ವೈ ಹ್ಯಾವ್ ಯು ಪೀಪಲ್ ನಾಟ್ ಚಾಲೆಂಜ್ ಇಟ್? ವೈ ದಿಸ್ ಡ್ರಾಮಾ ಆಫ್ ದಿಸ್ ರೆಸಲ್ಯೂಷನ್? ಡ್ರಾಮಾ. ರಾಹುಲ್ ಗಾಂಧಿ ಮೆಚ್ಚಕ್ಕೆ ಡ್ರಾಮಾ, ಬಿಜೆಪಿಯವ್ರು ಹಂಗೆ ಕೆಲವುದ್ರಲ್ಲಿ ಮೇಲ್ಗಡೆ ಬಿಜೆಪಿ ಹೈಕಮಾಂಡ್ ಮೆಚ್ಚಕ್ಕೆ ಡ್ರಾಮಾನು, ಹಂಗೆ ಇವರು ಡ್ರಾಮಾ ಬಿಟ್ರೆ ಏನೂ ಇಲ್ಲ. 7 ದಿನದಿಂದ ಅಸೆಂಬ್ಲಿ ನಡೀತಾ ಇದೆ. ಬಿಜೆಪಿಯವರಿಗೆ ತಿಮ್ಮಾಪುರ ರಾಜೀನಾಮೆ ಬೇಕು, ಅಹೋರಾತ್ರಿ ಧರಣಿ ಅನ್ನೋದು ನಿನ್ನೆ ರಾತ್ರಿ ಹೊಳಿತಾ ಡ್ರಾಮಾ. ಸಿದ್ದರಾಮಯ್ಯ ಜೊತೆನೋ ಅಥವಾ ಸರ್ಕಾರದಲ್ಲಿ ಯಾರೋ ಒಬ್ಬರ ಜೊತೆ ಯಾರೋ ಡ್ರಾಮಾ. ಇದು ಹೊಂದಾಣಿಕೆ ರಾಜಕೀಯದ ಬ್ರಿಲಿಯಂಟ್ ಎಕ್ಸಾಂಪಲ್ಲು. ನಿನ್ನೆ ಇವ್ರದ್ದು ನಿಮ್ಮದು ಅಹೋರಾತ್ರಿ ಧರಣಿ ಬ್ರಿಲಿಯಂಟ್ ಎಕ್ಸಾಂಪಲ್. ನಿಮ್ಮ ಅಹೋರಾತ್ರಿ ಧರಣಿ ರಾಜ್ಯಕ್ಕೆ ತೋರ್ಸೋಕ್ಕೆ ಅಹೋರಾತ್ರಿ ಧರಣಿ ಯಾವಾಗ? 6,000 ಕೋಟಿ. ಯಾವಾಗ? ಸದನ ಮುಗಿಯೋಕ್ಕೆ ಇನ್ನೇನು ಕೊನೆ ದಿನ ಅಂದಾಗ. ಈಸ್ ಇಟ್ ನಾಟ್ ಎ ಡ್ರಾಮಾ? ಬಿಜೆಪಿ ಲೀಡರ್ಸ್ ಇನ್ ಕರ್ನಾಟಕ ಹ್ಯಾಸ್ ಕಾಂಪ್ರಮೈಸ್ಡ್ ವಿತ್ ಕರ್ನಾಟಕ ಗವರ್ನಮೆಂಟ್, ಅನುಮಾನನೇ ಇಲ್ಲ. ಹಾಗೆ ಇಲ್ಲಿ ನಿರ್ಣಯ ವಿರೋಧಿಸಿ DK ಮಾತಾಡ್ಬಿಟ್ಟು ಇದು ಜಾರಿ ಮಾಡೋಕ್ಕೆ ಅಸಾಧ್ಯ, ಹಾಗಾಗಿ ಮರು ಜಾರಿ ಹೇಳ್ಬಿಟ್ರು DK ಶಿವಕುಮಾರ್. ಅಲ್ಲಿ ಮೋದಿ ಈ ಸೆಂಟೆನ್ಸ್ ಮುಗಿಸಿದ ತಕ್ಷಣ DK ಓಡ್ಬಿಟ್ರಂತಲ್ಲ ಇದಕ್ಕೆ, ಏಮ್ಸ್ ಆಸ್ಪತ್ರೆಗೆ ಔಷಧಿ ತಗೊಂಬತ್ತೀನಿ, ಆಗ್ತಾಯಿಲ್ಲ, ನಡುಕ್ತಾ ಇದ್ದೀನಿ ನನ್ನ ಕೈಲಿ ಅಂತ. ಡ್ರಾಮಾ. DKನೂ ಡ್ರಾಮಾ, ರಾಹುಲ್ ಗಾಂಧಿ ಮೆಚ್ಚಕ್ಕೆ. ಮಾಡಲು ಅಸಾಧ್ಯ ಅಂತಿರೋರು ನೀವು ಜಾರಿ ಮಾಡಬೇಡಿ ರಾಜ್ಯದಲ್ಲಿ, ನೋಡೋಣ. ಈ ಕಾಯ್ದೆ ಹೆಸರು ಯಾಕೆ ಬದಲಿಸಿದ್ರು ನಾನು ಅವತ್ತಿಂದ ಹೇಳ್ತಿದ್ದೀನಿ, ನನಗೆ ಅರ್ಥವಾಗ್ತಿಲ್ಲ ಅದನ್ನು ಯಾಕೆ ಬದಲಿಸಿದ್ರಿ ಬಿಜೆಪಿಯ ಘನಂದಾರಿಗಳು ಅಂತ. ನಂಬರ್ 2, 40% ರಾಜ್ಯಕ್ಕೆ ಕೊಡಿ ಅನ್ನೋದು ಬಹುರಾಜ್ಯಗಳಿಗೆ ಆಗಲ್ಲ ಅನ್ನೋದು ನನ್ನ ವಾದ. ಅದು 2 ಬಿಟ್ಟರೆ ಏನಿದೆ ಭಾಳ ದೊಡ್ಡ ವ್ಯತ್ಯಾಸ ಈ 2 ಕಾಯ್ದೆಗೆ? ಉದ್ಯೋಗಗಳನ್ನ ಕಸ್ಕೊಳ್ತಾ ಇದ್ದಾರಂತೆ. ಬುರುಡೆಗಳು, ಬುರುಡೆಗಳು, ಬರ್ರಿ ಬುರುಡೆ, ಇಲ್ಲಿವರೆಗೂ ಅಂತ ಎಷ್ಟು ಬರೀ ಸುಳ್ಳುಗಾರರು. ಈ ಡ್ರಾಮಾ ಮಾಸ್ಟರ್ಗಳನ್ನು ನಾವು ನೋಡಿಕೊಂಡು ರಾಜ್ಯ ಉದ್ಧಾರ ಮಾಡ್ತಾರೆ ಅಂತ ಕಾಯಬೇಕಂತೆ, ಕಾಯೋದಷ್ಟೇ ಅಷ್ಟೇ. ಎಸ್. ಶಾಸಕ ಶಿವಲಿಂಗೇಗೌಡ ಹೇಳಿಕೆ ನೀಡುವಾಗ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಕ್ಕೆ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು. ಮಾನ ಮರ್ಯಾದೆ ಯೋಗ್ಯತೆ ಅಂತೆಲ್ಲ ಬಂತು. ಈ ವೇಳೆ ಬಸವ ಕಲ್ಯಾಣ, ಬಿಜೆಪಿ ಶಾಸಕ ಶರಣು ಸಲಗಾರ್ ಹಾಗೂ ಶಾಸಕ ಶಿವಲಿಂಗೇಗೌಡ ವೈಯಕ್ತಿಕವಾಗಿ ಬಡದಾಡ್ಕೊಂಡ್ರು. ಪಕ್ಷಾಂತರಿ, ಕೊಬ್ಬರಿ ಕಳ್ಳ, ಬೆನ್ನಿಗೆ ಚೂರಿ ಹಾಕಿದವ ಅಂತೆಲ್ಲ ಹೇಳಿದ್ರು. ಇವರಿಗೆಲ್ಲ ನಾಚಿಕೆ ಆಗಲ್ವಾ ಅಂತ ಶಿವಲಿಂಗೇಗೌಡ ಪ್ರಶ್ನೆ ಮಾಡಿದ್ರು. ಓಕೆ, ಡನ್. ಈಗ ಸಲಗಾರ್ಗೇನೋ ಬೈದ್ರಂತೆ, ಅವ್ರ ಹೆಂಡ್ತಿನೇನೋ ಇಟ್ಕೊಂಡೇನೋ ಮಾಡ್ತಿದ್ದೀರಿ, ದುಡ್ಡು ಹೊಡಿತೀರಿ ಅಂತೇನೋ ಅಂದ್ರಂತೆ ಅಂದಂತೆ. ಅದು ಅವ್ರು ಸಲಗಾರ ತಗೋಬೇಕಪ್ಪ ಕ್ರಮ. ಯಾರು ಹೇಳ್ತಿದ್ಯಾ ಅಂದ್ಬಿಟ್ಟು ನೀನು ಕ್ರಮ ತಗೊಳ್ರಿ. ಮೀಡಿಯಾ ಫೈಟ್ ಮಾಡೋಕ್ಕಾಗಲ್ಲ ಅದನ್ನೆಲ್ಲ. ಇನ್ನು RSS, ಕೋತಿ, ನಾಯಿ, ಹಂದಿ, ಪಿಚಾಚಿ, ಬೂತುಗಳು, ಕಚಡಗಳು, ಆಮೇಲೆ ಹೆಸ್ಗೆ ತಿನ್ನೋ ಪ್ರಾಣಿಗಳು, ಈ ಥರ ಏನೇನು ಬೈಕೊಂಡಿದ್ರು ನಮಗೆ ಗೊತ್ತಿಲ್ಲಪ್ಪ. ಅದು ನಿಮಗೆ ಗೊತ್ತಿರಬೇಕು ಯಾವ್ಯಾವ ಪ್ರಾಣಿಗೆ ಯಾರ್ಯಾರನ್ನ ಬೈಬೋದು ಅಂತ. ನೀವೇ ಕರೆಕ್ಟಾಗಿ ಹುಡುಕೊಂಡು ಆ ಪ್ರಾಣಿನ ಹೊಂದಿಸ್ಕೊಂಡು ಬೈಕೊಳ್ಳಿ ಕರೆಕ್ಟಾಗಿ. ಅದೇ ನಿಮಗೆ ಚೆನ್ನಾಗಿ. ನಿಮಗೆ ಗೊತ್ತು. ಬೇಕಾದ್ರೆ ಈ ಕಡೆಯಿಂದ ಆ ಕಡೆಗೆ ಯಾರೋ ಒಬ್ಬರನ್ನ ಹಂದಿ ಅಂತ ಬೈಕೊಳ್ಳಿ, ಯಾಕೆಂದರೆ ಹೆಸ್ಗೆ ತಿಂತೀಯಾ ಅಂತ ಬೈಕೊಳ್ಳಿ. ಈ ಕಡೆಯಿಂದ ಈ ಕಡೆಗೆ ನಾಯಿ ಅಂತ ಬೈಕೊಳ್ಳಿ, ಯಾಕಂದರೆ ನಾಯಿ ಹೆಸ್ಗೆ ತಿಂತೀಯಾ ಅಂತ ಬೈಕೊಳ್ಳಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹೊಂದಿಸ್ಕೊಂಡು ಬೈಕೊಳ್ಳಿ ಕರೆಕ್ಟಾಗಿ. ನಮಗೆ ಗೊತ್ತಿಲ್ಲಪ್ಪ ಯಾರು ಏನೋ ನಮಗೇನು ಗೊತ್ತು, ಕೇಳಿಸ್ಕೊಂಡಿದ್ದಷ್ಟೇ. ಹಾಂ, ಎಸ್. ಸದನ ನಡೀಬೇಕಂತೆ, ಇದು ಸದನ ಅಂತೆ. ನಿಮ್ಗೆ ಇದಕ್ಕೆ ಯೋಗ್ಯತೆ ನಿಮ್ದಲ್ಲ ಶಿವಲಿಂಗೇಗೌಡ್ರೆ, ನಮಗೆ ಯೋಗ್ಯತೆ ಇಲ್ಲ. ಯಾಕೆ ಸರ್? ನಿಮ್ಮಂಥ ಕಚಡಗಳನ್ನು ಇಟ್ಕೊಳ್ಳೋಕ್ಕೆ. ಎಸ್, ನಿಮ್ಮಂತ ಅಂದರೆ ಅವ್ರಿಗಲ್ಲ ಹೇಳಿದ್ದು ನಾನು, ಕಲಾಪಗಳು. ಎಸ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.
ಇನ್ನು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪದಲ್ಲಿ ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಿನ್ನೆ ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸಿತು. ಇವತ್ತು ಕೂಡ ಕಲಾಪ ಆರಂಭ ಆಗ್ತಿದ್ದಾಗೆ ಇದೇ ವಿಷಯ ಗದ್ದಲಕ್ಕೆ ಕಾರಣವಾಯಿತು ಮತ್ತು ಪಬ್ಲಿಕ್ ಟಿವಿ ಜೊತೆಗೆ ತಿಮ್ಮಾಪುರ್ ಅವರು ಮಾತನಾಡಿದ್ರು. 6,000 ಕೋಟಿ ಅಕ್ರಮದ ಬಗ್ಗೆ ಪುರಾವೆ ಕೊಡ್ಲಿ, ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ರು. 6,000 ಕೋಟಿಯ ಒಂದು ದೊಡ್ಡ ಭ್ರಷ್ಟಾಚಾರ ನಡೆದು ಕರ್ನಾಟಕ ಬೆಚ್ಚಿ ಬೀಳುವಂತ ಭ್ರಷ್ಟಾಚಾರ ನಡೆದಿದೆ. ಅದಕ್ಕೆ ದಾಖಲೆಯನ್ನು ಕೇಳಿದ್ರು ನಾನು 5 ದಾಖಲೆಗಳನ್ನು ಕೊಟ್ಟಿದ್ದೀನಿ. 6,000 ಕೋಟಿಯನ್ನ ಲೂಟಿ ಮಾಡಿರೋದು. ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಬಕಾರಿಯ ವಿಚಾರದಲ್ಲಿ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನ ಮಾನ್ಯ ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡ್ಸಕ್ಕಾಗತ್ತೇನ? ಅಂತದೇನು ನಡೆದಿಲ್ಲ. ಅವ್ರು ಹೇಳ್ದಂಗೆಲ್ಲ ಕೊಡೋಕ್ಕಾಗತ್ತಾ? ಮೋದಿ ಶುಡ್ ಗೋ ಅಂತ ರಾಹುಲ್ ಗಾಂಧಿ ಹೇಳ್ಬಿಟ್ಟು ತಕ್ಷಣ ಕೊಟ್ಬಿಟ್ರೆ ಸರ್ಕಾರ ನಡ್ಸಕ್ಕಾಗತ್ತಾ? ಆಗುತ್ತಾ? ಈಶ್ವರಪ್ಪ ಗೋ ಅಂದ್ಬಿಟ್ಟಾಗ ಈಶ್ವರಪ್ಪ ಸರ್ಕಾರ ನಡ್ಸಕ್ಕಾಗುತ್ತಾ? ಇನ್ಮೇಲೆ ಎಲ್ಲರೂ ಈ ಪ್ಯಾಟ್ರನ್ ಸೆಟ್ ಮಾಡ್ಕೊತಾರೆ. ಅಷ್ಟೇ, ಪ್ಯಾಟ್ರನ್ ಸೆಟ್ ಮಾಡ್ಕೊಳ್ಳಿ. ಹೇಸಿಗೆ ತಿಂದಿದ್ದೀನಿ, ನಿಂಗೆ ವಾಸನೆ ಬಂತಾ ನನ್ನ ಬಾಯಿಯಿಂದ? ಆ ಲೆವೆಲ್ಗೆ ಆಗ ಹೇಳು ನೋಡೋಣ. ಈ ಲೆವೆಲಲ್ಲಿ ಇದ್ದೀರಿ, ಸಂತೋಷ. ಎರಡನೇದು, ಐ ಹ್ಯಾವ್ ಎ ಸ್ಟ್ರಾಂಗ್ ಅಬ್ಜೆಕ್ಷನ್ ಟು ದಿಸ್ ಅಪೋಸಿಷನ್ ಪಾರ್ಟಿ ಕಾಲ್ಡ್ BJP ಕರ್ನಾಟಕದಲ್ಲಿ. ನಿಮಗೆ ನಾಚಿಕೆನೂ ಇಲ್ಲ, ನಿಮಗೆ ಸೀರಿಯಸ್ನೆಸ್ಸೂ ಇಲ್ಲ. 6,000 ಕೋಟಿಯ ಬೆಚ್ಚಿ ಬಿದ್ದಿರುವಂತಹ ಈ ಭ್ರಷ್ಟಾಚಾರ ಹಗರಣಕ್ಕೆ ನಿನ್ನೆ ರಾತ್ರಿ ಸದನ ಮುಗಿಸೋ ಟೈಮಲ್ಲಿ ನಾವು ಮಾಡಿದ್ದೀವಿ ಅನ್ನೋದನ್ನು ತೋರ್ಸಕ್ಕೆ, ಯಾರದ್ದೋ ಕಣ್ಣನ್ನು ಒರೆಸಕ್ಕೆ, ಇನ್ಯಾರದ್ದೋ ಕಣ್ಣಿಗೆ ಮಣ್ಣು ಹಾಕಲಿಕ್ಕೆ ನೀವು ಅಹೋರಾತ್ರಿ ಪ್ರತಿಭಟನೆ ಮಾಡಿರೋದು. ಯು ಆರ್ ನಾಟ್ ಸೀರಿಯಸ್. ದಿಸ್ ಪಾರ್ಟಿ ಹ್ಯಾಸ್ ಕಾಂಪ್ರಮೈಸ್ಡ್ ವಿತ್ ದಿ ಸ್ಟೇಟ್ ಗೌರ್ನಮೆಂಟ್ ಫಾರ್ ಇಟ್ಸ್ ಓನ್ ರೀಸನ್ಸ್ ಅಂತ ಹೇಳಬೇಕು ಜನ. ನನ್ನ ಪ್ರಕಾರ ಮಿಸರಬಲಿ ಫೇಲ್ಡ್ ಇನ್ ದಿಸ್ ಅನ್ನೋದನ್ನ ಹೇಳಬೇಕು, ಅನುಮಾನನೇ ಇಲ್ಲ ಅದರಲ್ಲಿ. ಎಸ್, ವಿಧಾನ ಪರಿಷತ್ತಲ್ಲಿ ಅಪವಂತೆ CT ರವಿ ಅದೇನು ಪಾಕಿಸ್ತಾನ ನಾಲಿಗೆ ಅಂತ ಹೇಳಿದ್ರಂತೆ, ಅದಕ್ಕೆ ಕ್ಷಮೆ ಕೇಳಬೇಕು ಅಂದ್ರಂತೆ. ಅವ್ರು ನಾನು ಯಾಕೆ ಕೇಳಿ ಅಂತ ಅವ್ರೇನೋ ಸಭಾಪತಿ 8 ಗಂಟೆಗೆ ಬಂದು ನಾನು ಭೇಟಿ ಮಾಡಪ್ಪ ಅಂದಿದ್ರಂತೆ. ಅವ್ರು ಬರಲಿಲ್ವಂತೆ. ಹಾಗೆ 1 ದಿನದ ಮಟ್ಟಿಗೆ ಅವ್ರನ್ನ ಏನು ಸಭಾಪತಿ ಏನು ಅಮಾನತ್ ಮಾಡಿದಂತೆ. ಇನ್ನು ಹರಿಪ್ರಸಾದ್ ಪಾಕಿಸ್ತಾನ ಶತ್ರು ರಾಷ್ಟ್ರ ಅಲ್ಲ, ಮಿತ್ರ ರಾಷ್ಟ್ರ ಅದ. ನಿಮ್ಮ ಮನೆಗೆ ಕರ್ಕೊಂಡ್ಬಂದು ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ಇಟ್ಕೋಬೋದು ತಾವು, ಯಾರಿಗೂ ಬೇಜಾರಿಲ್ಲ ಅದರಲ್ಲಿ, ನಮ್ಗೇನು ತೊಂದರೆ ಇಲ್ಲ. ಅಥವಾ ಯಾರ್ಯಾರಿಗೂ ಬೇಕೋ ಅವ್ರು ಪಾಕಿಸ್ತಾನಕ್ಕೆ ಹೋಗೂ ಇರ್ಬೋದು ಬೇಕಾದರೆ, ನಮ್ಗೆ ಅದು ಸಮಸ್ಯೆ ಇಲ್ಲ ಅಲ್ವೇ? ಎಸ್, ಮುಂದಕ್ಕೆ. ಪವರ್ ಶೇರ್ ಇತ್ಯರ್ಥ ಗೊಂದಲದ ನಡುವೆಯೇ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. 2-3 ತಂಡಗಳಲ್ಲಿ ಶಾಸಕರ ಪ್ರವಾಸ ಫಿಕ್ಸ್ ಆಗಿದೆ. ಮೊದಲ ತಂಡ ಫೆಬ್ರವರಿ 14ನೇ ತಾರೀಕು ಹೋಗುತ್ತೆ, ಮಾರ್ಚ್ 3ಕ್ಕೆ ವಾಪಸ್ ಹಾಕ್ತಾರೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ದೇಶಗಳ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಪಶುಸಂಗೋಪನಾ ಇಲಾಖೆಯ ಅಧ್ಯಯನ ಪ್ರವಾಸ ಅಂತ ಹೇಳಲಾಗ್ತಾ ಇದೆ. ಅವ್ರವ್ರ ದುಡ್ಡಲ್ಲಿ ಅವ್ರು ಎಲ್ಲಿಗೆ ಬೇಕಾದರೂ ಹೋಗ್ಕೋಬಹುದು, ನಮ್ದು ಯಾರ್ದು ಸಮಸ್ಯೆ ಇಲ್ಲ. ಅದಕ್ಕೆ ಸರ್ಕಾರದ ದುಡ್ಡಾದ್ರೆ ಒಂದು ಮಾತು ಹೇಳಲೇಬೇಕು. ಸಾಮಾನ್ಯವಾಗಿ ಕಂಪನಿಗಳಲ್ಲಿ, ಕಚೇರಿಗಳಲ್ಲಿ ಎಲ್ಲ ಕಡೆ ಬೋನಸ್ ಯಾಕೆ ಕೊಡ್ತಾರೆ? ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಥವಾ ಪ್ರಾಫಿಟ್ ಆಗಿದೆ ಅಂತ. ಅಥವಾ ವಿದೇಶ ಪ್ರವಾಸಕ್ಕೋ ಅಥವಾ ಒಂದು ಪಾರ್ಟಿನೋ ಕರೆದೆಲ್ಲ ಕೊಡ್ತಾರೆ. ಯಾಕೆ ಅಂದರೆ ಚೆನ್ನಾಗಿ ಕೆಲಸ ಮಾಡಿದಿರಿ, ಕಂಪ್ನಿ ಚೆನ್ನಾಗಿದೆ. ಇಲ್ಲಿ ಏನು ಚೆನ್ನಾಗಿ ಕೆಲಸ ಮಾಡಿದಿರಿ? ಅಸೆಂಬ್ಲಿಗೆ ಹೋಗಿಲ್ಲ, ಹೋದರೆ ಥೂ ನಾಯಿ, ಥೂ ಹಂದಿ, ಥೂ ಕತ್ತೆ, ಥೂ ಪಿಚಾಚಿ ಅಂತ ಬೈಕೊಂಡಿದ್ದೀರಿ. ಹೌದು. ಆಮೇಲೆ ಅಯೋಗ್ಯರ ಥರ ವರ್ತನೆ ಮಾಡಿದ್ದೀರಿ ಅಂತ, ಅಯೋಗ್ಯರು ಅಂತ ನೀವೇ ಅಯೋಗ್ಯರು ಮಾಡ್ಕೊಂಡಿದ್ದೀರಿ ಎಲ್ಲರೂ ಅಲ್ವಾ? ಸೊ ಫೇಲ್ಯೂರ್ ಎಲ್ಲವೂಗೆ 0 ಅಲ್ಲ, -6, 7, 8, 9 ಬಂದ್ಬಿಟ್ಟಿದೆ ಮಾರ್ಕ್ಸು. ಮೈನಸ್ ಆಯ್ತಾ? ಹೋಗ್ಲಿ, ಲಾಭ ಮಾಡಿದೆ ಕಂಪನಿ ಅಂತ ಮಾಲೀಕಂಗೆ ಖುಷಿ ಆಗುತ್ತೆ ಅನ್ನೋದಾದ್ರೆ, ಲಾಭ ಇಲ್ಲ, ಮುಳುಗಿಸ್ಬಿಟ್ಟಿದ್ದೀರಿ ಸಾಲದಲ್ಲಿ ನಮ್ಮನ್ನ. ಯಾವ ಲೆವೆಲ್ಗೆ ಮುಳುಗಿಸಿದ್ದೀರಿ? ಮತ್ತೆ ಜನಕ್ಕೆ ಕೊಡ್ಬೇಕಾದ ಕಾಸು ಕೊಟ್ಟಿಲ್ಲ. ಹಾಗಾಗಿ ನಾನ್ ಪರ್ಫಾರ್ಮಿಂಗ್ ಗೌರ್ಮೆಂಟ್ ಆಗ್ಬಿಡುತ್ತೆ. ಲಾಭ ಇಲ್ಲ ಇಲ್ಲಿ. ಯಾತಕ್ಕೆ? ಅದು ನಮ್ಮ ದುಡ್ಡಲ್ಲಿ. ಹೋದವ್ರು ಅಯೋಗ್ಯರು ಅಂತ ಹೇಳಬೇಕು ಜನ ಆಗ. ಯಾಕೆ ಅಂದರೆ ನೀವು ನಮ್ಮ ಕೈಲಿ ಎಕ್ಸಾಮೇ ತಗೊಳ್ಳದೆ ಸರ್ಟಿಫಿಕೇಟೇ ಇಲ್ಲದೆ ಹೋಗ್ಬಿಟ್ಟಿದ್ದೀರಿ, ಹಾಗಾಗಿ ನೀವು ಅಯೋಗ್ಯರು ಅಂತ ಬೇಕಾದ್ರೆ ಜನ ಅನ್ಬೋದು ಆಚೆಯಿಂದ. ಅವರಿಗಿದೆ ಹಾಕು.